ಕನ್ನಡಕ್ಕೆ ನಾಡಿಗೆ ಏನೇ ಹೆಚ್ಚು ಕಮ್ಮಿಯಾದರೂ ಮಡ್ಡಿಕೆರೆಯವರ ಹೃದಯ ಮಿಡಿಯುತ್ತದೆ. ನಮ್ಮ ನೆನಪಿನಲ್ಲಿ ಉಳಿಯುವಂತಹ ಸೇನಾನಿ ಸತಾಯಿಷಿಯಾಗಿ ಬಾಳಲಿ ಎಂದು ನಾಡೋಜ ಹಂಪ ನಾಗರಾಜಯ್ಯ ಆಶಿಸಿದರು. ಮೈಸೂರು ನಗರದ ಕಲಾಮಂದಿರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಅವರಿಗೆ 77ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅಭಿನಂದನಾ ಸಮಿತಿಯು ಆಯೋಜಿಸಿದ ಕಾರ್ಯಕ್ರಮ ಉದ್ಘಾಟಿಸಿ ಮಡ್ಡಿಕೆರೆ ಮಾಣಿಕ್ಯ ನಮ್ಮ ಗೋಪಾಲ ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕರುನಾಡ ಕಟ್ಟರಸ ಮಡ್ಡಿಕೆರೆ ಗೋಪಾಲ ವಿಶೇಷವಾಗಿ ಅವರ ಸಾಧನೆಯ ಕುರಿತಾಗಿ ಇವತ್ತು ಈ ಗೀತೆಯನ್ನು ಮುಡಿಪಾಗಿಡಲಾಗ್ತಾ ಇದೆ. ಕರುನಾಡ ಕಟ್ಟರಸ ಮಡ್ಡಿಕೆರೆ ಗೋಪಾಲ ದಯವಿಟ್ಟು ಅಭಿನಂದನೆಯನ್ನ ಆಮೇಲೆ ಸಲ್ಲಿಸಬೇಕು. ಗೋಪಾಲ ಇದ್ದ ಕಡೆ ಕನ್ನಡದ ದಯವಿಟ್ಟು ಎಲ್ಲರೂ ಆಮೇಲೆ ಸಹಕರಿಸಬೇಕು. ಕನ್ನಡದ ಸಂಕುಲ ಗೋಪಾಲ ಇದ್ದ ಕಡೆ ಕನ್ನಡದ ಗೋಪುರ ಸಂತೋಷ ಸಂಭ್ರಮದಿ ಕನ್ನಡದ ಸಂಕುಲ. ಬಂಧುಗಳೇ, ನಿಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿಗೆ ನಾವೆಂದೂ ಆಭಾರಿಯಾಗಿರ್ತೇವೆ. ದಯಮಾಡಿ ಎಲ್ರಿಗೂ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಎಲ್ರಿಗೂ ಕೂಡ ಅಭಿನಂದನೆಗೆ ಅವಕಾಶ ಕಲ್ಪಿಸಲಾಗುತ್ತೆ. ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಕೂತ್ಕೊಳ್ಳಿ. ನಮ್ಮ ಮೈಸೂರು ನಗರ ಸಂಸ್ಕೃತಿ ಪ್ರೀತಿಗೆ ಸಜ್ಜನಿಕೆಗೆ ಹೆಸರಾದಂಥ ನಗರ ನಮ್ಮ ಮೈಸೂರು ನಗರ. ಈ ನಾಡಿಗೆ ಒಂದು ಶ್ರೇಷ್ಠ ಆಡಳಿತದ ಮಾದರಿಯನ್ನು ಕೊಟ್ಟಂಥ ನಾಲ್ವಡಿಯವರ ನಗರ ನಮ್ಮ ಮೈಸೂರು ನಗರ. ಕನ್ನಡ ನಾಡಿಗೆ ಶ್ರೇಷ್ಠ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಂಥ ರಾಷ್ಟ್ರಕವಿ ಕುವೆಂಪು ಅವರ ಕರ್ಮಭೂಮಿ ನಮ್ಮ ಮೈಸೂರು ನಗರ. ಬಂಧುಗಳೇ, ನಮ್ಮ ಮೈಸೂರು ಈ ಕಳೆದ 21ನೇ ಶತಮಾನದ ಹಿಂದಕ್ಕೂ 20ನೇ ಶತಮಾನದ ಆರಂಭದಿಂದ ಇಲ್ಲಿವರೆಗೆ ನೂರಾರು ಸಾವಿರಾರು ಪ್ರತಿಭಾವಂತರನ್ನ ಈ ನಾಡಿಗೆ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿದೆ. ಅಂತಹ ಒಂದು ಪವಿತ್ರವಾದಂಥ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ, ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಸಿ ನಾಗಣ್ಣ, ಯೋಗ ನರಸಿಂಹಸ್ವಾಮಿ, ದೇವಸ್ಥಾನದ ಸಂಸ್ಥಾಪಕ ಭಾಷ್ಯಂ ಸ್ವಾಮೀಜಿ, ಶ್ರೀ ಇಳೈ ಆಳ್ವಾರ್, ತಿಮ್ಮಯ್ಯ, ರಘು ಕೌಟಿಲ್ಯ, ಪ್ರಸನ್ನ ಕುಮಾರ್, ಮಾನಸ, ರಾಜಶೇಖರ್, ನಾಗರಾಜ್, ಹಳಸೆ ಶಿವಣ್ಣ, ಬಿಬಿ ನಿಂಗಯ್ಯ, ಚಂದ್ರಶೇಖರ್, ರಮೇಶ್, ವಸಂತ್ ಕುಮಾರ್, ರಘುರಾಮ್, ನಂಜುಂಡಸ್ವಾಮಿ, ಶಿವರಾಮ್, ಮೋಹನ್, ಗೋಪಾಲಕೃಷ್ಣ, ವೆಂಕಟೇಶ್, ಲೋಕೇಶ್, ಶಮೀವುಲ್ಲಾ, ಯೋಗಣ್ಣ ಉಪಸ್ಥಿತರಿದ್ದರು.